ಹಾಯ್ ಗಾಯ್ಸ್, ಎಲ್ಲ ಹೇಗಿದ್ದೀರಾ? ನಾನು ಸಕ್ಕತ್ತಾಗಿದ್ದೀನಿ. ಇವತ್ತೇನು ಹೊಸದಾಗಿ ಇಲ್ಲಿ ಬಂದುಬಿಟ್ಟಿದ್ದೀನಿ ಅಂತ ಅಂದ್ಕೊಂಡ್ರ. ಇವತ್ತು ನಮ್ಮ ಸ್ಕೂಲು SLC 10ನೇ ಕ್ಲಾಸ್ ಬಿಟ್ಟು 10 ವರ್ಷ ಆಯಿತು. 10 ವರ್ಷದಿಂದ ಇವತ್ತು ಬಂದಿದ್ದೀವಿ ಕ್ಲಾಸ್ಗೆ. ನಮ್ಮ ಮೀಟಪ್ಪಲ್ಲಿ ನಮ್ಮ ಲಕ್ಷ್ಮಣ, ಸತೀಶ್ ಎಲ್ಲ ಇವತ್ತು ಹುಡುಗಿರೆಲ್ಲ ಬಂದವರು. ಆಲ್ಮೋಸ್ಟು ಹುಡುಗರೆಲ್ಲ ಬಂದಿದ್ದಾರೆ ಗಾಯ್ಸ್. ಕುತ್ಕೊಳ್ಳೋ ಯಾಕೋ ಎಲ್ಲ ಚೆನ್ನಾಗಿದೆ. ಊಟ ಇಷ್ಟ ಆಯ್ತಾ? ಊಟ ಇಷ್ಟ ಆಯ್ತು. ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ಸ್ ನಾನು ಕರೆದಿದ್ದು ತುಂಬ ಥ್ಯಾಂಕ್ಸ್. ಓಕೆ, ಅಷ್ಟೇನಾ ಅವರೇ ಹೇಳಿ ಹೇಗಿದೆ? ತುಂಬ ಖುಷಿ, ಹಳೆ ನೆನಪು ಎಲ್ಲ ಮತ್ತೆ ವಾಪಸ್ ಬಂದಾಗಿತ್ತು. ಎಲ್ಲದಕ್ಕಿಂತ ಹೆಚ್ಚು ಖುಷಿ ಅಂದರೆ ನಿಮ್ಮೆಲ್ಲರೂ ಮತ್ತೆ ಮೀಟ್ ಆಗಿದ್ದು. ಆಮೇಲೆ ಮತ್ತೆ ಸಿಗ್ತಾರಣ್ಣ, ಎಲ್ಲರೂ ಟಚ್ಚಲ್ಲಿ ಇರ್ರಿ. ಯಾಕಂದರೆ ರಾಘವೇಂದ್ರ ಅವಳಿ ಹೇಳಿ. ಕಮ್ಮಿ ಆಗ್ಬಿಟ್ಟಿದೆ ಅದರಲ್ಲಿ. ಓಕೆ, ಇದನ್ನು ಕನ್ಸಿಡರ್ ಮಾಡ್ಕೊಂಡು ನೆಕ್ಸ್ಟ್ ಟೈಮ್ ಚೆನ್ನಾಗಿ ಮಾಡೋದಕ್ಕೆ ಟ್ರೈ ತುಂಬ ಮಾಡ್ತೀವಿ. ಚೆನ್ನಾಗಿ ಅನಿಸ್ತೀವಿ. ನೆಕ್ಸ್ಟ್ ಟೈಮ್ ಅಂದರೆ ಯಾವಾಗ ಹೇಳೋಣ. ಅಂದ್ಕೊಂಡಿದ್ದಿಲ್ಲ. ಸಿಕ್ಕಿದ್ದಕ್ಕೆಲ್ಲರೂ ನೋಡಬೇಕು. ತುಂಬ ಖುಷಿ ಅನಿಸ್ತಾ ಇದೆ. ತುಂಬ ಚೆನ್ನಾಗಿ ಅನಿಸ್ತಿದೆ. ಲಾಂಗ್ ಟೈಮ್ 10 ವರ್ಷದ ನಂತರ ಎಲ್ಲರೂ ಸೇರಿದ್ದಾರೆ. ತುಂಬ ಖುಷಿ ಆಯಿತು. ನಮ್ಮ ಹಳೆ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡಿ ಊಟ ತುಂಬ ಚೆನ್ನಾಗಿದೆ. ಎಲ್ಲ ವ್ಯವಸ್ಥೆನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಸೊ ಮಚ್. ಚೆನ್ನಾಗಿ ಅನಿಸ್ತಿದೆ. 10 ವರ್ಷ ಮೀಟ್ ಆಗ್ತಿದೆ. ತುಂಬ ಚೆನ್ನಾಗಿ ಅನಿಸ್ತಿದೆ. ನೀನು ಅರೇಂಜ್ ಮಾಡ್ದಲ್ಲ, ಕರೆಕ್ಟಾಗಿ ಇದು ಮಾಡ್ಬೇಕು. ಅವ್ರೆಲ್ಲ ಎಂಗೇಜ್ ಮಾಡಿ ಕಂಫರ್ಟಬಲ್ ಮಾಡಿಸ್ಬೇಕು. ಯಾರಿಗೆ ಅವ್ರು ಆಗ್ತಲ್ಲ, ಎಷ್ಟೆಷ್ಟು ಕಂಫರ್ಟಬಲ್ ಮಾಡಿರೋದು. ಇಷ್ಟು ರೇಂಜಿಗೆ ಬಂದಿರೋ ನಮ್ದು ಅಂಬಿಕಾದು ಸರ್ವಿಸ್ ಎಲ್ಲ ಹೇಗಿತ್ತು? ಎಲ್ಲ ಸೇರಿ ಚೆನ್ನಾಗೈತೆ. ಊಟ ಚೆನ್ನಾಗಿತ್ತು. ಇಲ್ಲಿ ಕ್ಯಾಮ್ರಾ ಇಲ್ಲಿಂದ ನೋಡ್ಕೊಂಡು ಈ ಕಡೆ ಮಾತಾಡು. ಊಟ ಚೆನ್ನಾಗಿತ್ತು. ಊಟ ಎಲ್ಲ ಊಟ ಎಲ್ಲ ಚೆನ್ನಾಗಿದೆ. ಹಾಂ, ಸೊ 10 ವರ್ಷ ಆದಮೇಲೆ ಇಷ್ಟು ಜನ ಭೇಟಿ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಓಕೆ. ಸೊ ಇಷ್ಟು ಚೆನ್ನಾಗಿ ಒಂದು ಈವೆಂಟ್ನ ಅರೇಂಜ್ ಮಾಡೋದು ಸುಲಭ ಅಲ್ಲ. ಸೊ ಇಷ್ಟು ಎಫರ್ಟ್ ತೊಗೊಂಡು ನಾರಾಯಣ ಸ್ವಾಮಿ ಆಗಲಿ, ಭರತ್ ಆಗಲಿ ಆ್ಯಂಡ್ ಹುಡುಗಿರ ಕಡೆಯಿಂದ ಅಶ್ವಿನಿ ಆಗಲಿ ತುಂಬ ಚೆನ್ನಾಗಿ ಕೋಆರ್ಡಿನೇಟ್ ಮಾಡಿ ಎಲ್ಲರಿಗೂ ಕಾಲ್ಸ್ ಮಾಡಿ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು. ತುಂಬ ಖುಷಿ ಆಯಿತು ಎಲ್ಲ ಸೇರೋದಕ್ಕೆ. ಸೊ ಇನ್ನೊಂದು ಥರ ಮತ್ತೆ ಇದೇ ಥರ ಸೇರೋಣ, ಎಂಜಾಯ್ ಮಾಡೋಣ. ಸೊ ಭರತ್ ಅಶ್ವಿನಿ ಇದ್ದೀರ, ನಮ್ಮ ಕೈಲಿ ಏನೂ ಆಗ್ತಾ ಇರಲಿಲ್ಲ. ಅವರೇ ನಮಗೆ ಬಲಗೈ ಮತ್ತು ಎಡಗೈ ಇದ್ದಂಗೆ. ಅವ್ರಿಗೂ ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ. ಹೇಳು ಬೇಗ, ಹೇಗೆ ಅನಿಸ್ತಾ ಇದೆ? ಖುಷಿ ಆಯ್ತಮ್ಮ. ಚೆನ್ನಾಗಿದೆಯಾ? ಓಕೆನಾ? ಮಾತಾಡು, ಅಷ್ಟು ಮಾತಾಡ್ತಾ. ಅದೇ ಖುಷಿ ಆಯಿತು ಎಲ್ಲರನ್ನೂ ಮೀಟ್ ಮಾಡಿ. ಇಷ್ಟು ಜನ ಬರ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ, ಬಂದಿದ್ದಾರೆ. ಎಲ್ಲ ಖುಷಿ ಆಯಿತು. ಎಲ್ಲರನ್ನೂ ಮಾತಾಡಿಸಿ ಅವ್ರವ್ರ ಫ್ಯೂಚರಲ್ಲಿ ಚೆನ್ನಾಗಿರಲಿ ಅಂತ ಹೇಳ್ಕೊಂತ ಆಲ್ ದ ಬೆಸ್ಟ್. ಈವೆಂಟ್ ಆರ್ಗನೈಸ್ಮೆಂಟ್ ಇರುತ್ತೆ. ಹೇಗೆ ಅನಿಸ್ತಿದೆ ಇಲ್ಲಿ? ತುಂಬ ಚೆನ್ನಾಗಿತ್ತು. ಈ ಸೆಕ್ಷನ್ ಅವರು ಮಾಡಿದ್ದು ಎ ಸೆಕ್ಷನ್ ಅವ್ರು ಬಂದು ಜಾಯ್ನ್ ಆಗಿಬಿಟ್ಟೆ. ಆದರೂ ಖುಷಿ ಆಯಿತು. ಪರವಾಗಿಲ್ಲ, ನನಗೂ ಆಸೆ ಇದೆ ನಮ್ಮ ಸೆಕ್ಷನ್ ಅವ್ರನ್ನೆಲ್ಲ, ನಮ್ಮ ಫ್ರೆಂಡ್ಸ್ನೆಲ್ಲ ಒಂದ್ಸತಿ ಮೀಟ್ ಮಾಡಬೇಕಂತ. ಓಕೆ. ಯಾರೂ ಬರಲಿಲ್ಲ. ಇನ್ನು ನೆಕ್ಸ್ಟ್ ಮಂತು ಅಂತ ಪ್ಲ್ಯಾನ್ ಆಗ್ತಾ ಇದೆ, ನೋಡೋಣ. ಅಶ್ವಿನಿ, ನಾರಾಯಣ ಸ್ವಾಮಿ ಪ್ರತಿಯೊಬ್ಬರು ಚೆನ್ನಾಗಿ ಮಾತಾಡಿಸಿದ್ರು. ಚೆನ್ನಾಗೆಲ್ಲ ಖುಷಿಯಾಗಿತ್ತು. ತುಂಬ ಖುಷಿ ಆಯಿತು. ಸುಮಾರು 11 ವರ್ಷಗಳ ಕಾಲ ಮತ್ತೆ ಮರಳಿ ಎಲ್ಲರನ್ನು ಭೇಟಿಯಾಗಿ ತುಂಬ ಮನಸ್ಸಿಗೆ ತೃಪ್ತಿ ಆಯಿತು. ಸಾಕಾ? ಹಾಯ್, ಫುಡ್ ವಾಸ್ ವೆರಿ ಆಮೇಲೆ ಥ್ಯಾಂಕ್ ಯು ಫಾರ್ ದಿಸ್. ಎಲ್ಲರೂ ಪ್ಲಾನ್ಸ್ ಮಾಡಿ ಆಮೇಲೆ ನೆಕ್ಸ್ಟ್ ಎಲ್ಲಿ ಪ್ಲಾನ್? ನೆಕ್ಸ್ಟ್ ಎಲ್ಲಾದ್ರೂ ಒಳ್ಳೆ ಟ್ರಿಪ್ ಮಾಡೋಣ, ಲೈಕ್ ಮಾರ್ನಿಂಗ್ ಟು ಈವ್ನಿಂಗ್. ಯಾಕಂದ್ರೆ ಹುಡುಗಿರೆಲ್ಲ ಆಲ್ಮೋಸ್ಟ್ ಅವ್ರ ಫ್ಯಾಮಿಲಿ ಮದುವೆ ಆಗಿರೋ ತುಂಬ ಕಷ್ಟ ಆಗುತ್ತೆ.
ಮೈಸೂರು ಯಾವಾಗ ನೆಕ್ಸ್ಟ್ ಮಂತ್ ಅಲ್ಲ ಪದೇ ಪದೇ ಸಿಗ್ತಾರಣ ನೆಕ್ಸ್ಟ್ ಮಂತ್ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಇವನೇ ಮತ್ತೆ ಪ್ಲಾನ್ ಮಾಡ್ಬೇಕು. ಮಾಡೋಣ ಸಿಗೋಣ. ಏನೋ ಬಲವಂತ ಮಾಡ್ತಾ ಇದ್ಯಾ? ಅಲ್ಲೊಂದು ಸ್ವಲ್ಪ ಅಶ್ವಿನಿ ಏನ್ರಿ ಹೋಗ್ಲಿ ಎಲ್ಲಾರು ಯಾವ್ದು ಚೀಸ್ ಹಾಕಿಲ್ಲ. ಚೀಸ್ ಹಾಕವ್ರ ಎಲ್ಲ ತರಿಸ್ದೆ. ಇಟ್ಕೋ ಬೈಗೆ, ಇನ್ನೊಂದ್ಸಲ ಇಟ್ಕೋ. ಹೆಂಗಿತ್ತು ಊಟ? ತುಂಬಾ ಚೆನ್ನಾಗಿತ್ತು. ಕ್ಯಾಮ್ರಾ ನೋಡ್ಕೊಂಡಿಲ್ಲ. ನೀವೆಲ್ಲ ವಾಲಂಟಿಯರ್ ಆಗಿ ಸೇರ್ಕೊಂಡು ಎಲ್ಲ ಮಾಡಿದ ತುಂಬಾ 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 ಥ್ಯಾಂಕ್ ಯು. ನೆಕ್ಸ್ಟ್ ಏನ್ ಪ್ಲಾನು? ನೆಕ್ಸ್ಟ್ ಪ್ಲಾನ್ ಏನಿಲ್ಲ, ನಾನು ಮನೆ ಹೋಗ್ತೀನಿ. ಇವತ್ತಲ್ಲ ನೆಕ್ಸ್ಟ್ ಇದೇ ತರ ಸಿಗ್ತೀರಾ? ಹಿಂಗೆ ಸಿಗೋಣ. ಸಿಗ್ತೀರಾ ಪಕ್ಕ? ಸ್ವಾಗತ. ಮೇಡಮ್ ಸೂಪರ್. ಏನು ಊಟ ಅಲ್ಲ ಕೇಳಿದ್ದು, ನೆಕ್ಸ್ಟ್ ಟ್ರಿಪ್ ಎಲ್ಲಿ ಹೋಗೋದು ಅಂತ. ಟ್ರಿಪ್ಪು ಒಂದು 2 ವರ್ಷ. 2 ವರ್ಷ ಬೇಕಾ? ಊಟ ಹೆಂಗಿತ್ತು? ಚೆನ್ನಾಗಿತ್ತು. ಕೇಳಿಸ್ತಾ ಇಲ್ಲ, ಫೋನ್ಗೆ ಇದ್ದಿದ್ದು ಕೇಳಿಸಲ್ಲ. ಚೆನ್ನಾಗಿತ್ತು. ನೆಕ್ಸ್ಟ್ ಟ್ರಿಪ್ ಎಲ್ಲಿ ಪ್ಲಾನು? ನೀವು ಮಾಡಿದ್ರೆ ಪ್ಲಾನು ಒನ್ ಡೇ ಮಾಡ್ಬೇಕಾ, 1 ವೀಕ್ ಮಾಡ್ಬೇಕಾ? ಒನ್ ಡೇ ಟ್ರಿಪ್ ಹೇಳಿದ್ದಾರೆ ಅಶ್ವಿನಿ ಅವರು. 1 ಡೇ ಸಾಕಾ? ಫೋಟೋಗ್ರಾಫರು ಅವಳದು ಬಂತು. ಎಲ್ಲ ಯೂಟ್ಯೂಬಲ್ಲಿ ಬರ್ತೀರಾ, ಬರ್ರಿ. ಮತ್ತೆ ಮತ್ತೆ ಸಿಗೋಣ. ಮತ್ತೆ ಸಿಗ್ತಾ ಇರ್ಬೇಕು. ಆಮೇಲೆ ಸಿಗೋಣ, ಎಲ್ಲರೂ ಸೇರೋಣ. ಅಂಬಿಕಾ ತಿರುಮಲ ಚಾನಲ್ ಸಿಗ್ತಾರಾ? ತೇಜಸ್ವಿನಿ ಏ, ನಾನು ಮಾತಾಡ್ತೇಪ್ಪ ಸ್ಟೇಜ್ ಲಾಕ್ ಮಾಡ್ತಾ ಇದ್ದೀನಿ ಮಗ. ಅಷ್ಟೇ ಅಷ್ಟೇ.